ರೋಶಿನಿ ಪದೇ ಪದೇ ಮೊಬೈಲ್ ಫೋನ್ ಚೆಕ್ ಮಾಡ್ತಾ ಇದ್ದಾಳೆ. ಯಾವ ಜಾಬ್ ಕನ್ಸಲ್ಟೆನ್ಸಿಯಿಂದಾನೂ ಅವಳಿಗೆ ಫೋನ್ ಬಂದಿಲ್ಲ. ದಿನಕ್ಕೆ ಹಲವು ಬಾರಿ ಅವಳು ಮೇಲ್ ಚೆಕ್ ಮಾಡ್ತಾನೆ ಇರ್ತಾಳೆ. ಯಾವುದಾದ್ರೂ ಒಂದು ಕಂಪನಿಯಿಂದ ಜಾಬ್ನ ಆಫರ್ ಬರುತ್ತೇನೋ ಅನ್ನೋದು ಅವಳ ನಿರೀಕ್ಷೆ. ಆದರೆ ದಿನ ಕಳೆದರೂ ಬೇಸರವೇ ಅವಳಿಗೆ ಕಟ್ಟಿಟ್ಟ ಬುತ್ತಿ. ಆ ಬೇಸರದ ಜೊತೆಗೆ ಅವಳ ಚಿಂತೆಯೂ ಕೂಡ ಹೆಚ್ಚಾಗುತ್ತಲೇ ಹೋಗುತ್ತಿದೆ. ಅವಳು 8 ಲಕ್ಷ ರೂಪಾಯಿ ಎಜುಕೇಷನ್ ಲೋನ್ ಅನ್ನು ತೆಗೆದುಕೊಂಡಿದ್ಲು. ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸುವ ಸಮಯದಲ್ಲಿ ಅವಳ ತಂದೆ ಆ ಲೋನ್ ಕೊಡಿಸಿದ್ರು. ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಸಾಲ ಬೇಗ ತೀರಿ ಹೋಗಬಹುದು ಎಂಬ ನಿರೀಕ್ಷೆ ಅವಳದ್ದಾಗಿತ್ತು. ಬೆಂಗಳೂರಿನಿಂದ ಅಮೆರಿಕದವರೆಗೂ ರೋಶಿನಿ ಕನಸು ಕಂಡಿದ್ಲು. ಆದರೆ ಆ ಕನಸು ನುಚ್ಚು ನೂರಾಗಿರುವುದು ಅವಳ ಮುಖದಲ್ಲೇ ಕಾಣಿಸ್ತಾ ಇತ್ತು. ರೋಶಿನಿ ಕಳೆದ ವರ್ಷ ಬಿಟೆಕ್ ಮುಗಿಸಿದ್ದಾಳೆ. ಆದರೆ ಅವಳಿಗೆ ಇನ್ನೂ ಕೂಡ ಕೆಲಸ ಸಿಗಲಿಲ್ಲ. ಕಾಲೇಜಿಗೆ ಅಡ್ಮಿಷನ್ ಸಿಕ್ಕಾಗ ತುಂಬಾ ಸ್ಟಾರ್ಟ್ಅಪ್ಗಳು ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಿದ್ವು. ಅವಳ ಹಲವು ಸೀನಿಯರ್ಗಳಿಗೆ ಒಳ್ಳೊಳ್ಳೆ ಪ್ಯಾಕೇಜ್ ಕೂಡ ಸಿಕ್ಕಿವೆ, ಒಳ್ಳೊಳ್ಳೆ ಜಾಬ್ ಕೂಡ ಸಿಕ್ಕಿದೆ. ಆದರೆ ರೋಶಿನಿಯ ಫೈನಲ್ ಇಯರ್ ಬರುವ ಹೊತ್ತಿಗೆ ಯಾವ ಕಂಪನಿಯೂ ಕಾಲೇಜಿಗೆ ಬಂದಿಲ್ಲ. ರೋಶಿನಿಯ ಕತೆ ಅವಳೊಬ್ಬಳದ್ದೇ ಅಲ್ಲ. ದೇಶದ ಲಕ್ಷಾಂತರ ಯುವಕರು ಆಕೆಯ ಹಾಗೆಯೇ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಐಟಿ ಕಂಪನಿಗಳು ಕಳೆದ 2 ದಶಕಗಳಲ್ಲಿ ಭಾರತೀಯರಿಗೆ ಅಪಾರ ಉದ್ಯೋಗಗಳನ್ನು ಕೊಡ್ತಾ ಇದ್ವು. ಆದರೆ ಕೋವಿಡ್ ನಂತರದ ಕಾಲದಲ್ಲಿ ಯಾವ ಕಂಪನಿಗಳು ಕೂಡ ಉದ್ಯೋಗವನ್ನು ಕೊಡುತ್ತಿಲ್ಲ. ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಕಳೆದ ವರ್ಷದಿಂದ ನೇಮಕಾತಿಯನ್ನೇ ನಿಲ್ಲಿಸಿಬಿಟ್ಟಿವೆ. ಇನ್ನು ರಿಟೇಲ್ ಮತ್ತು ಇ ಕಾಮರ್ಸ್ ಸೆಕ್ಟರ್ನಲ್ಲೂ ಕೂಡ ಪರಿಸ್ಥಿತಿ ಹೀಗೇನೇ ಇದೆ. ಆರ್ಥಿಕ ಹಿಂಜರಿಕೆಯಿಂದಾಗಿ ಕಂಪನಿಗಳು ಈಗಾಗಲೇ ಫ್ರೆಷರ್ಗಳನ್ನು ನೇಮಿಸಿಕೊಳ್ಳುವುದನ್ನು ನಿಲ್ಲಿಸಿಬಿಟ್ಟಿವೆ. ಇದರ ಮೇಲೆ ಉದ್ಯೋಗಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಹೊಡೆತವನ್ನು ಕೊಟ್ಟಿದೆ. ಕಳೆದ ವರ್ಷ ಫ್ರೆಷರ್ಗಳನ್ನು ನೇಮಿಸಿಕೊಳ್ಳುವಲ್ಲಿ 30% ಭಾರಿ ಕುಸಿತ ಆಗಿತ್ತು. 2022ಕ್ಕೆ ಹೋಲಿಸಿದರೆ 2023ರಲ್ಲಿ ಫ್ರೆಷರ್ಗಳಿಗೆ ಕಂಪನಿಗಳಿಂದ ಜಾಬ್ ಓಪನಿಂಗ್ಗಳಲ್ಲಿ 20% ಇಳಿಕೆಯಾಗಿದೆ. ಕೆಲಸ ಸಿಕ್ಕ ಮೇಲೂ ಕೂಡ ನೆಮ್ಮದಿ ಇಲ್ಲ. ಈಗಂತೂ ಪರ್ಮನೆಂಟ್ ಜಾಬ್ ಅನ್ನೋ ಪರಿಸ್ಥಿತಿ ಇಲ್ಲವೇ ಇಲ್ಲ. ಇತ್ತೀಚಿನ EPFO ಡೇಟಾ ಪ್ರಕಾರ ಸಂಘಟಿತ ವಲಯದಲ್ಲಿ ಭಾರತದ ಉದ್ಯೋಗ 30 ತಿಂಗಳಲ್ಲೇ ಅತಿ ಕಡಿಮೆ ಇದೆ. ಈ ಬಾರಿಯ ಬಜೆಟ್ನಲ್ಲಿ ರೋಶಿನಿಗೆ ಉತ್ತಮವಾದ ಭವಿಷ್ಯದ ಗ್ಯಾರಂಟಿ ಬೇಕಿದೆ. ನಮ್ಮ ದೇಶದ ಸ್ಟಾರ್ಟ್ಅಪ್ ಬೂಮ್ ಎಷ್ಟು ಬೇಗ ಬರ್ಸ್ಟ್ ಆಗಿದ್ದು ಯುವಕರಿಗೆ ಭಾರಿ ನಿರಾಸೆಯನ್ನು ಮೂಡಿಸಿದೆ. ಕೆಲಸವೇ ಸಿಗುವುದಿಲ್ಲ ಅಂತಾದರೆ ಭಾರಿ ಶುಲ್ಕ ತೆತ್ತು ಯಾರು ಕಾಲೇಜುಗಳಿಗೆ ಅಡ್ಮಿಷನ್ ಮಾಡ್ತಾರೆ? ದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಸಂಖ್ಯೆ ಇಳಿತಾ ಇರುವುದನ್ನು ನೋಡಿದರೆ ಶಿಕ್ಷಣ ಸಾಲದಲ್ಲಿ ಸರ್ಕಾರದಿಂದ ನೆರವು ಪಡೆಯಬೇಕಾದ ಪರಿಸ್ಥಿತಿ ರೋಶಿನಿಗೆ ಬರುತ್ತಿದೆ. ಹೀಗಾಗಿ ಶಿಕ್ಷಣದಲ್ಲಿ ಹಣದುಬ್ಬರವನ್ನ ಸರ್ಕಾರ ನಿಯಂತ್ರಿಸಬೇಕು ಎಂದು ರೋಶಿನಿ ಬಯಸಿದ್ದಾರೆ. ಪಾಲಕರ ಬಳಿ ಹಣವನ್ನ ಹೊಂದಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಮಾತ್ರಕ್ಕೆ ಯುವಕರ ಕನಸು ನುಚ್ಚುನೂರಾಗಬಾರದು. ಜಾಬ್ ಸ್ಕ್ಯಾಮ್ ವಿಷಯದಲ್ಲೂ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ನಿರೀಕ್ಷೆಯನ್ನ ರೋಶಿನಿ ಹೊಂದಿದ್ದಾಳೆ. ಪರೀಕ್ಷೆಯಿಂದ ಅಪಾಯಿಂಟ್ಮೆಂಟ್ವರೆಗೆ ಬೇಗ ಎಲ್ಲವೂ ಮುಗಿದು ಹೋಗುವ ಹಾಗೆ ಸರ್ಕಾರ ವ್ಯವಸ್ಥೆಯನ್ನ ಮಾಡಬೇಕಿದೆ. ಈ ಎಲೆಕ್ಷನ್ ಬಜೆಟ್ನಲ್ಲಿ ರೋಶಿನಿಯಂತವರ ಕನಸು ನನಸಾಗುತ್ತದೆಯೇ?